ಮೈಸೂರು ಎಂದರೆ ನೆನಪಾಗುವುದು ಮೈಸೂರು ಮಲ್ಲಿಗೆ, ಮೈಸೂರು ಪಾಕು, ಮೈಸೂರು ವೀಳ್ಯದೆಲೆ, ಮೈಸೂರು ರೇಷ್ಮೆ ಸೀರೆ, ಮೈಸೂರಿನ ಶ್ರೀಗಂಧ. ಸಾಂಸ್ಕೃತಿಕ ನಗರಿ ಎಂದೇ ಕರೆಸಿಕೊಳ್ಳುವ ಮೈಸೂರು ತನ್ನ ಸಂಸ್ಕೃತಿಯಿಂದಲೇ ಜಗತ್ತನ್ನ ತನ್ನತ್ತ ಸೆಳೆಯುತ್ತಿದೆ. ಕಣ್ಮನ ತಣಿಸುವ ಪಾರಂಪರಿಕ ಕಟ್ಟಡಗಳು ಮೈಸೂರು ನಗರದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿವೆ. ಮೈಸೂರು ನಗರದ ಪಾರಂಪರಿಕ ಕಟ್ಟಡಗಳೆಂದರೆ ಮೈಸೂರು ರಾಜರುಗಳು ನಿರ್ಮಿಸಿದ ಸುಂದರ ಅರಮನೆಗಳು. ವಿದ್ಯಾಕೇಂದ್ರಗಳು, ಆರೋಗ್ಯ ಕೇಂದ್ರಗಳು, ಮಾರುಕಟ್ಟೆಗಳು, ದೇವಾಲಯ, ಹಾಗೆ ರಂಗಮಂದಿರಗಳು, ಹೀಗೆ ಹಲವು ಭಾಗಗಳನ್ನಾಗಿ ವಿಂಗಡಿಸಬಹುದು. ಮೈಸೂರು ಒಂದು ಅದ್ಭುತ, ಒಂದು ಆಶ್ಚರ್ಯ, ಒಂದು ಮೌಲ್ಯ. ಈ ಮೈಸೂರು ರಾಜರ ತವರು ಮನೆಯಾಗಿದೆ. ಹಾಗೆ ನೋಡಿದರೆ ಮೈಸೂರಿನಲ್ಲಿರುವ 500 ಪಾರಂಪರಿಕ ಕಟ್ಟಡಗಳಲ್ಲಿ ನೂರಾರು ಕಟ್ಟಡಗಳನ್ನು ಖಾಸಗಿ ಜನರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ರಾಜರು ನಿರ್ಮಿಸಿದ ಅರಮನೆಗಳಲ್ಲಿ ಪ್ರಮುಖವಾದವುಗಳೆಂದರೆ ಅಂಬವಿಲಾಸ ಅರಮನೆ, ಲಲಿತ ಮಹಲ್ ಹಾಗೂ ಜಗನ್ಮೋಹನ ಅರಮನೆ. ಅಂಬವಿಲಾಸ ಅರಮನೆ ಎಂದು ಕರೆಯಲ್ಪಡುವ ಮೈಸೂರು ಅರಮನೆಯು ಮೈಸೂರು ನಗರದ ಪ್ರಮುಖ ಪ್ರವಾಸಿ ತಾಣವಾಗಿದ್ದು ವರ್ಷಪೂರ್ತಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಅತ್ಯಂತ ಬೃಹತ್ತೆನಿಸುವ ಆಕಾರ ವಿನ್ಯಾಸ, ಬೂದು ಬಣ್ಣದ ಶಿಲೆಯ ಬಳಕೆ, 3 ಮಹಡಿಗಳು, 3ನೇ ಮಹಡಿಯ ಮೇಲೆ 5 ಅಂತಸ್ತಿನ ಗೋಪುರ, ಗೋಪುರಕ್ಕೆ ಚಿನ್ನದ ಕವಚ, ಗೋಪುರ ಶಿಖರದ ಮೇಲೆ ಸ್ವರ್ಣ ಪತಾಕೆ, ನೆಲದಿಂದ ಪತಾಕಿಯ ಮೇಲ್ತುದಿಯವರೆಗಿನ ಎತ್ತರ 145 ಅಡಿಗಳು. ಲಲಿತ ಮಹಲ್ ಮೈಸೂರಿನ ಅರಮನೆಗಳಲ್ಲಿ ಒಂದು. ಮೈಸೂರಿನ 2ನೆಯ ಅತಿದೊಡ್ಡ ಅರಮನೆಯಾಗಿದೆ. ಲಲಿತ ಮಹಲ್ ನಗರದಿಂದ 11 ಕಿಲೋಮೀಟರ್ ದೂರದಲ್ಲಿ ನೆಲೆಗೊಂಡಿದೆ. ಈ ಅರಮನೆಯು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದೇಶದಂತೆ 1921ರಲ್ಲಿ ನಿರ್ಮಿಸಲಾಯಿತು. ಕೇಂದ್ರ ಸರ್ಕಾರದ ಇಲಾಖೆ CFTRI ಕಟ್ಟಡವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದೇ ಥರ ರಾಜ್ಯ ಸರ್ಕಾರದಲ್ಲಿ ಗವರ್ನಮೆಂಟ್ ಗೆಸ್ಟ್ ಹೌಸನ್ನು ಇಟ್ಕೊಂಡಿದ್ದಾರೆ. ವೆಲ್ಲಿಂಗ್ಟನ್ ಲಾಡ್ಜ್ ಅಂತೇಳಿ, ಅದಕ್ಕೆ 220 ವರ್ಷವಾಗಿದೆ. ರಂಗಾಚಾರ್ಲು ಮೆಮೋರಿಯಲ್ ಹಾಲ್ ಇವತ್ತಿಗೆ 130 ವರ್ಷವಾದರೂ ಇಂದಿಗೂ ಸೇವೆಯನ್ನು ಕೊಡುತ್ತಿರುವ 2 ಅಂತಸ್ತಿನ ಕಟ್ಟಡ. ಮೈಸೂರು ಸಂಸ್ಥಾನದ ರಾಜರುಗಳು ಹಲವಾರು ಶಾಲಾ ಕಾಲೇಜುಗಳನ್ನು ತೆರೆದರು. ಅವುಗಳಲ್ಲಿ ಪ್ರಮುಖವಾಗಿ ಸಂಸ್ಕೃತ ಪಾಠಶಾಲೆ, ಮಹಾರಾಜ ಕಾಲೇಜು, ಮಹಾರಾಣಿ ಕಾಲೇಜು ಹಾಗೂ ಮೈಸೂರು ವಿಶ್ವವಿದ್ಯಾಲಯ, ಹೀಗೆ ಹಲವು ವಿದ್ಯಾಕೇಂದ್ರಗಳನ್ನು ನಾಡಿಗೆ ಕೊಡುಗೆಯಾಗಿ ನೀಡಿದರು. ಸಾಮಾನ್ಯ ಜನರಿಗಾಗಿಯೇ ಹುಟ್ಟಿಕೊಂಡಿದ್ದು ಮಾರುಕಟ್ಟೆಗಳು. ದೇವರಾಜ ಮಾರುಕಟ್ಟೆ ಹಾಗೂ ಲ್ಯಾನ್ಸ್ಟೋನ್ ಕಟ್ಟಡಗಳು ನಾಡಿನ ಜನತೆಗೆ ದಿನನಿತ್ಯ ತಮ್ಮ ವ್ಯಾಪಾರ ವ್ಯವಹಾರಗಳಿಗಾಗಿ ನಿರ್ಮಿತವಾದವು. ಹಾಗೆಯೇ ಕುಪ್ಪಣ್ಣ ಪಾರ್ಕ್ನಲ್ಲಿ ನಿರ್ಮಿಸಿರುವ ಗಾಜಿನ ಮನೆ ಫಲಪುಷ್ಪ ಪ್ರದರ್ಶನಗಳನ್ನು ನೀಡುತ್ತಾ ಅತ್ಯಂತ ಆಕರ್ಷಣೀಯವೆನಿಸಿದೆ. ನಾಡಹಬ್ಬ ದಸರಾ ವೇಳೆಯಲ್ಲಿ ಅತ್ಯಂತ ಸುಂದರವಾಗಿ ಅಲಂಕಾರಗೊಂಡು ನಾಡಿನ ಜನತೆಯನ್ನು ತನ್ನತ್ತ ಸೆಳೆಯುತ್ತದೆ. ಈ ಗಾಜಿನ ಮನೆಯ ವ್ಯಾಸ 36 ಮೀಟರ್ಗಳು, ಎತ್ತರ ನೆಲಮಟ್ಟದಿಂದ 21 ಮೀಟರ್ಗಳು. ಇದರ ನಿರ್ಮಾಣಕ್ಕೆ ಚೆನ್ನೈ ಹಾಗೂ ಹೈದರಾಬಾದ್ನಿಂದ ತರಿಸಿಕೊಂಡ ಗ್ಲಾಸನ್ನು ಬಳಸಲಾಗಿದೆ. ಈ ಗಾಜಿನ ದಪ್ಪ 16 ಮಿಲಿಮೀಟರ್ಗಳು ಹಾಗೂ ಡೂಮ್ಗೆ ಬಳಸಿರುವ ಗಾಜಿನ ದಪ್ಪ 18 ಮಿಲಿಮೀಟರ್ಗಳು. ಗೋಡೆಯ ಎತ್ತರ 6 ಮೀಟರ್ಗಳು. ದಸರಾ ವೇಳೆಯಲ್ಲಿ ಮಧುವಣಗಿತ್ತಿಯಂತೆ ಅಲಂಕೃತಗೊಂಡು ನೋಡುಗರ ಕಣ್ಮನ ಸೆಳೆಯುತ್ತದೆ. ಗಾಜಿನ ಮನೆಯಲ್ಲಿ ಹಲವು ಅಲಂಕಾರಿಕ ಗಿಡಗಳನ್ನು ಬೆಳೆಸಲಾಗುತ್ತದೆ. ಗಾಜಿನ ಮನೆಯ ಒಳಗಿನ ಉಷ್ಣಾಂಶವು
ಹೊರಗಿನ ಉಷ್ಣಾಂಶಕ್ಕಿಂತ 2-3 ಡಿಗ್ರಿಯಷ್ಟು ಕಡಿಮೆ ಇದ್ದು ಗಿಡಗಳು ಮತ್ತಷ್ಟು ದಿನಗಳ ಕಾಲ ಕೆಡದಂತೆ ಕಾಪಾಡಿಕೊಳ್ಳಬಹುದು. ಅಲ್ಲದೆ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಹೂವುಗಳನ್ನು ಹಾಗೂ ಗಿಡಗಳನ್ನು ಕಾಪಾಡಿಕೊಳ್ಳಲು ಗಾಜು ಸಹಕಾರಿಯಾಗಿದೆ. ಪಕ್ಷಿಗಳು ಒಳನುಸುಳದಂತೆ ಮೆಶ್ಗಳನ್ನು ಅಳವಡಿಸಲಾಗಿದೆ. ಈ ಗಾಜಿನ ಮನೆಯಲ್ಲಿ ಪ್ರತಿ ದಸರಾ ಹಬ್ಬದಲ್ಲೂ ನಾಡಿನ ಸಂಸ್ಕೃತಿ ಬಿಂಬಿಸುವ ವಿವಿಧ ಮಾದರಿಗಳನ್ನು ಬಣ್ಣ ಬಣ್ಣದ ಗುಲಾಬಿಗಳು ಹಾಗೂ ಆಸ್ಪರ ಗ್ರಾಸ್ ಅನ್ನು ಬಳಸಿ ಆಕರ್ಷಣೀಯವಾಗಿ ಕಣ್ಮನ ಸೆಳೆಯುವಂತೆ ನಿರ್ಮಿಸಲಾಗುತ್ತದೆ.